ಆಯ್ತು. ಈ ಗಡಿಪಾರಿಗೆ ಅಸಲಿ ಕಾರಣ ಏನು ಅನ್ನುವಂತ ಪ್ರಶ್ನೆ. ಶಸ್ತ್ರಾಸ್ತ್ರ ಸಂಗ್ರಹ ಬರೀ ನೆಪನ? ಹಾಗಾದ್ರೆ ಅಸಲಿ ಕಾರಣ ಬೇರೆ ಇದೆಯಾ ಅನ್ನೋ ಪ್ರಶ್ನೆ. ರಾಜಕೀಯ ನಾಯಕರನ್ನ ನಿಂದಿಸಿದ್ರು, ಅದೇ ಗಡಿಪಾರಿಗೆ ಏನಾದ್ರೂ ಕಾರಣ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಹೇಶ್ ಶೆಟ್ಟಿ ತಿಮರೋಡಿ ಅಸಲಿಗೆ ಈ ಗಡಿಪಾರಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆ. ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ. ತಿಮರೋಡಿ ಪದ ಬಳಕೆಯ ವಿರುದ್ಧ ಕ್ರಮ ಆಗಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ತಿಮರೋಡಿ ಕೇಸ್ ಹಿಸ್ಟ್ರಿ ಮೇಲೆ ಕಠಿಣ ಕ್ರಮಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿರೋದು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿತ್ತು ಸರ್ಕಾರ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಈ ಆದೇಶವನ್ನ ಎಸ್ಪಿಗೆ ಸೂಚಿಸಿದ್ರು. ಈ ಗಡಿಪಾರು ಆದೇಶದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ಕೂಡ ಉಲ್ಲೇಖ ಆಗಿದೆ. ಸೌಜನ್ಯ ಕೇಸ್ ಹೆಸರಿನಲ್ಲಿ ಶಾಂತಿ ಕದಡಿದ ಬಗ್ಗೆ ಉಲ್ಲೇಖ ಆಗಿದೆ. ಈ ಹೋರಾಟದ ಹೆಸರಿನಲ್ಲಿ ಅನೇಕ ಕಡೆಗಳಲ್ಲಿ ಶಾಂತಿ ಕದಡಿರೋದು, ಅದರ ಜೊತೆಯಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಅನೇಕ ಹೇಳಿಕೆಗಳನ್ನ ಕೊಟ್ಟಿರೋದು, ಜೊತೆಯಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ, ಅದರ ಜೊತೆಯಲ್ಲಿ ಈ ವಿಡಿಯೋಗಳನ್ನ ಹರಿಬಿಡ್ತಾ ಇರೋದು ಈ ಸಂದರ್ಭದಲ್ಲಿ, ಇದೆಲ್ಲವೂ ಸೇರಿದಂತೆ ಎಲ್ಲಾ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಗೃಹ ಸಚಿವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ ಈಗ ಗಡಿಪಾರ ಆಗಿರೋದು ಅನ್ನುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ. ಒಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ನಾಪತ್ತೆ ಅನ್ನುವಂತ ಮಾಹಿತಿ ಇದೆ, ಆದ್ರೆ ಅಸಲಿಗೆ ಈ ಗಡಿಪಾರಿಗೆ ಕಾರಣ ಬೇರೆನೇ ಇದೆ ಅನ್ನುವಂತ ಒಂದಷ್ಟು ವಿಚಾರ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಯಾವೆಲ್ಲ ಕಾರಣಗಳಿಂದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅಸಲಿಯಾಗಿ ಈಗ ಗಡಿಪಾರ ಆಗಿರೋದು ಅಂತ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ನೀಡಿರುವಂತದ್ದು. ಒಟ್ಟು 32 ಪ್ರಕರಣಗಳು ಅವರ ಮೇಲಿದೆ. ಅಂದ್ರೆ ಕ್ರಿಮಿನಲ್ ಚಟುವಟಿಕೆ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಅವರ ಮೇಲೆ ಇರುವಂತದ್ದು. ಈ ಹಿಂದೆ 26 ಪ್ರಕರಣ ಇತ್ತು, ಬಳಿಕ 5 ಪ್ರಕರಣಗಳು, ಹೀಗೆ ಬೇರೆ ಒಟ್ಟು 32 ಪ್ರಕರಣಗಳು ಇತ್ತೀಚಿನವರೆಗೂ ಕೂಡ ಅವರ ವಿರುದ್ಧ ದಾಖಲಾಗಿರುವಂತದ್ದು. ಈ ಎಲ್ಲ ಪ್ರಕರಣಗಳನ್ನ ಗಮನಿಸಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅವರನ್ನ ಗಡಿಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಅವರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ತುಚ್ಛವಾಗಿ ಮಾತಾಡ್ತಾ ಇದ್ರು, ಅವಹೇಳನಕಾರಿಯಾಗಿ ನಿಂದಿಸ್ತಾ ಇದ್ರು. ಇದರ ವಿರುದ್ಧ ಕೂಡ ಸಾಕಷ್ಟು ಕಡೆಗಳಲ್ಲಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದರ ಜೊತೆಗೆ ಏನು ಒಂದಷ್ಟು ಕ್ರಿಮಿನಲ್ ಕೇಸ್ ಕೂಡ ಇವರ ಮೇಲೆ ಇದ್ದಿರುವಂತದ್ದು. ಅದರ ಜೊತೆಗೆ ಆ ಒಂದು ಭಾಷಣದ ಸಂದರ್ಭದಲ್ಲಿ ರಾಜಕೀಯ ನಾಯಕರನ್ನು ಕೂಡ ಬಹಳಷ್ಟು ಹೀನವಾಗಿ ಅವರ ವಿರುದ್ಧ ಮಾತಾಡ್ತಾ ಇದ್ರು. ಇದರ ವಿರುದ್ಧ ಒಂದಷ್ಟು ಕೇಸ್ಗಳು ದಾಖಲಾಗಿತ್ತು. ಅದರ ಜೊತೆಗೆ ಏನು ಕೆಲವೊಂದು ಪ್ರತಿಭಟನೆಗಳನ್ನ ಪರ್ಮಿಷನ್ ಪಡೆಯದೆ ಕೂಡ ಮಾಡ್ತಾ ಇದ್ರು. ಈ ಎಲ್ಲ ಪ್ರಕರಣಗಳನ್ನ ಗಮನಿಸಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಗಡಿಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಸದ್ಯ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ನಿವಾಸವಾದಂತಹ ತಿಮರೋಡಿ ಮನೆಯಲ್ಲೂ ಕೂಡ ಇಲ್ಲ, ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅವರು ಜಿಲ್ಲೆಯಿಂದ ಹೊರಗಡೆ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಸದ್ಯ ಅವರನ್ನ ಏನು ಗಡಿಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಸದ್ಯ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಸ್ಥಳೀಯ ಠಾಣೆಗೆ ಕೂಡ ಕಳುಹಿಸಿರುವಂತದ್ದು. ಸ್ಥಳೀಯ ಠಾಣೆಯಿಂದ ಅವರಿಗೆ ನೋಟಿಸ್ ನೀಡಲಾಗುತ್ತೆ. ಆದ್ರೆ ಸದ್ಯ ಅವರು ಮನೆಯಲ್ಲಿಲ್ಲ, ಜಿಲ್ಲೆಯಲ್ಲೂ ಕೂಡ ಇಲ್ಲ. ಹೀಗಾಗಿ ಜಿಲ್ಲೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅವರ ಕೈಗೆ
ನೋಟಿಸ್ ಅನ್ನು ಕೂಡ ನೀಡಲಾಗುತ್ತೆ. ಆ ಬಳಿಕ ಮುಂದಿನ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈ ನಡುವೆ ಅವರು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಕಾನೂನು ಹೋರಾಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರೇನಿದ್ದಾರೆ ಅವರು ಏನು ಈ ಒಂದು ಆದೇಶ ಏನಿದೆ, ಗಡೀಪಾರು ಆದೇಶ ಏನಿದೆ, ಇದರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಇವತ್ತು ಸಂಜೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಉಜಿರೆಯ ಕುಂಜರ್ಪನೆಯಲ್ಲಿ ಸಭೆ ಕರೆಯುವುದಕ್ಕೂ ಕೂಡ ತೀರ್ಮಾನ ಮಾಡಿರುವಂತದ್ದು. ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ, ಈ ರೀತಿಯಾದಂತಹ ಹೋರಾಟಗಳೇನಿದೆ ಅದನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಏನು ಗಡೀಪಾರು ಆದೇಶವನ್ನು ಮಾಡಲಾಗಿದೆ, ಇದು ಒಂದು ರೀತಿಯಲ್ಲಿ ಕಾನೂನು ಬಾಹಿರ ಅನ್ನುವಂಥದ್ದನ್ನು ಅವರು ಒಂದು ತಮ್ಮ ಪೋಸ್ಟರ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇವತ್ತು ಸಂಜೆ ವೇಳೆಗೆ ಅವರ ಸಭೆ ಕೂಡ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದಷ್ಟು ದೊಡ್ಡ ಮಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಶ್ವಿನಿ, ದಿನೇಶ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈ ಆದೇಶ ಹೊರಗೆ ಬಿದ್ದ ಸಂದರ್ಭದಿಂದಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆ, ಎಸ್ಕೇಪ್ ಅನ್ನುವಂತ ಮಾಹಿತಿ ಇದೆ. ಈಗ ಈ ಆದೇಶವನ್ನ ಪಾಲನೆ ಮಾಡದೇ ಇದ್ದಲ್ಲಿ ಹಾಗಾದ್ರೆ ಬಂಧಿಸ್ತಾರ ಅನ್ನುವಂತ ಪ್ರಶ್ನೆ, ಜೊತೆಗೆ ಈ ಆದೇಶವನ್ನ ಪ್ರಶ್ನಿಸಿ ಮತ್ತೆ ಅರ್ಜಿ ಹಾಕುವಂತ ಸಾಧ್ಯತೆಗಳೇನಾದ್ರೂ ಇದ್ದಲ್ಲಿ ಅದು ಯಾವಾಗ ನಡೆಯುತ್ತೆ ಅನ್ನುವಂತ ಪ್ರಶ್ನೆ. ಅಶ್ವಿನಿ, ಅವರು ಆದೇಶ ಬೀಳುವುದಕ್ಕಿಂತ ಮೊದಲೇ ಅವರು ನಿವಾಸದಲ್ಲಿ ಇಲ್ಲ, ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಇಲ್ಲ, ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅದರ ಜೊತೆಗೆ ಅಜ್ಞಾತ ವಾಸದ ಸ್ಥಳದಲ್ಲಿ ಅವರು ವಾಸ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅಂದ್ರೆ ಅವರ ಮೇಲೆ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ 2 ನೋಟಿಸ್ ಅನ್ನ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ತಪ್ಪಿಸಿಕೊಂಡಿರುವಂತದ್ದು. ಇದರ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಆ ಒಂದು ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಇದೆ. ಹೀಗಾಗಿ ಅದರ ನಡುವೆ ಈಗ ಗಡೀಪಾರಿನ ಆದೇಶ ಕೂಡ ಹೊರಬಿದ್ದಿರುವಂತದ್ದು. ಇದು ಅವರಿಗೆ ಮತ್ತೊಂದು ರೀತಿಯ ಆಘಾತ. ಸದ್ಯ ಏನು ಆ ಒಂದು ಗಡೀಪಾರಿನ ಆದೇಶದ ಪ್ರತಿ ಏನಿದೆ ಅದು ಪೊಲೀಸ್ ಠಾಣೆಗೆ ಕೂಡ ಬಂದಿರುವಂತದ್ದು. ಮುಂದಿನ ಹಂತಗಳಲ್ಲಿ ಪೊಲೀಸರು ಅದೊಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಲಿಕ್ಕಿದ್ದಾರೆ. ಆದ್ರೆ ಅವರು ಸದ್ಯ ಮನೆಯಲ್ಲೂ ಕೂಡ ಇಲ್ಲ, ಜಿಲ್ಲೆಯಲ್ಲೂ ಕೂಡ ಇಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಮುಂದೆ ಅವರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಪೊಲೀಸರು ಹೋಗಿ ಅವರಿಗೆ ನೋಟಿಸ್ ಅನ್ನ ನೀಡ್ತಾರೆ. ಆ ಬಳಿಕ ಅವರು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಕಾನೂನು ಹೋರಾಟಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಗಡೀಪಾರನ್ನ ವಿರೋಧಿಸಿ ಒಂದಷ್ಟು ಕಾನೂನು ಹೋರಾಟ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಆ ಒಂದು ಗಡೀಪಾರು ಎನ್ನುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತೆ ಒಂದು ಆಘಾತ ಅಂತ ಹೇಳ್ಬೋದು. ಅಂದ್ರೆ ಸದ್ಯ ಶವ ಹೂತಿಟ್ಟ ಪ್ರಕರಣ ಅನ್ನುವಂಥದ್ದು ಬಹಳ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಏನು ಚಿನ್ನಯ್ಯ ಈ ನಿನ್ನೆ ತಾನೇ 183 ಸ್ಟೇಟ್ಮೆಂಟ್ ಅನ್ನು ಕೂಡ ನೀಡಿದ್ದಾನೆ. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರನ್ನು ಕೂಡ ಹೇಳಿರುವಂತಹ ಸಾಧ್ಯತೆ ಕೂಡ ಇದೆ. ಅದು ಒಂದು ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಂಕಷ್ಟ. ಆದ್ರೆ ಮತ್ತೊಂದು ಕಡೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಂದ್ರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೇಸ್ ಇದೆ. ಅದಕ್ಕೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಇದರ ನಡುವೆ ಏನು ಗಡೀಪಾರಿನ ಆದೇಶ ಕೂಡ ಅವರಿಗೆ ಬಿದ್ದಿರುವಂತದ್ದು ಅವರ ವಿರುದ್ಧವಾಗಿ. ಇದು ಅವರಿಗೆ ಮತ್ತೊಂದು ರೀತಿಯಲ್ಲಿ ಆಘಾತ. ಹೀಗಾಗಿ ಅದನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಅಶ್ವಿನಿ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.